ವಿದ್ಯಾರ್ಥಿಗಳೇ ನಮಸ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಈಗ ಹಲವಾರು ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಸ್ಟ್ಯಾಟಿಕ್ ಜಿಕೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತ ಭಾಗವಾಗಿದೆ. ಸ್ಟ್ಯಾಟಿಕ್ ಜಿಕೆ ನೀವು ಪರ್ಫೆಕ್ಟ್ ಆಗಬೇಕು ಅಂದ್ರೆ ಕರೆಂಟ್ ಅಫೇರ್ ಜೊತೆ ಲಿಂಕ್ ಮಾಡಿ ನಾವು ಅದನ್ನ ನೋಡ್ಬೇಕಾಗ್ತದೆ. ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ನಾವು ನೋಡ್ಕೊಂಡಿರ್ಬೇಕು. 2024ರಿಂದ 2025 ಡಿಸೆಂಬರ್ ವರೆಗೆ ನಡೀತಾ ಇರತಕ್ಕಂತ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಆಗಸ್ಟ್ 23, ಆಗಸ್ಟ್ 24, ಆಗಸ್ಟ್ 25, ಆಗಸ್ಟ್ 26. ಪ್ರತಿ ವರ್ಷ ಬಾಹ್ಯಾಕಾಶ ದಿನವನ್ನ ಆಗಸ್ಟ್ 23ರಿಂದ ಆಚರಣೆ ಮಾಡಲಾಗ್ತಾ ಇದೆ. ಇದರ ಮೂಲ ಉದ್ದೇಶ ನೋಡ್ರಿ, ಆಗಸ್ಟ್ 23, 2023ರಂದು ಭಾರತ ಚಂದ್ರಯಾನ 3 ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡೋದ್ರ ಮೂಲಕ ದಕ್ಷಿಣ ಧ್ರುವದಲ್ಲಿ ಲೂನಾರ್ ಸೌತ್ ಪೋಲ್, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡಿಂಗ್ ಮಾಡಲಾಯಿತು. ಈ ತರ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಜಗತ್ತಿನ 4ನೇ ದೇಶ ಭಾರತ. ಇದಕ್ಕಿಂತ ಮೊದಲು USA, ರಷ್ಯಾ ಮತ್ತು ಚೀನಾಗಳು ಚಂದ್ರನ ಮೇಲೆ ಎಳೆದಿದ್ದು, ಆದ್ರೆ ದಕ್ಷಿಣ ಧ್ರುವದ ಮೇಲೆ ಮೊದಲ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ದೇಶ ಅಂತಂದ್ರೆ ಅದು ಭಾರತ. ಈ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಸ್ಥಳಕ್ಕೆ ಭಾರತ ಒಂದು ಹೆಸರು ಕೊಟ್ಟಿದ್ದೇನಂತಂದ್ರೆ ಶಿವಶಕ್ತಿ. ಇದರ ಹೆಸರೇನಿದೆ? ಶಿವಶಕ್ತಿ ಅಂತಿದೆ. ಈ ಒಂದು ಥೀಮ್ 2024ರಲ್ಲೂ ಆಚರಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಬಾಹ್ಯಾಕಾಶ ಥೀಮ್ ಏನಾಗಿತ್ತು? ಟಚಿಂಗ್ ಲೈವ್ಸ್ ವೆಲ್ ಟಚಿಂಗ್ ದ ಮೂನ್. ಟಚಿಂಗ್ ಲೈವ್ಸ್ ವೆಲ್ ಟಚಿಂಗ್ ದ ಮೂನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್, 1978ನೇ ಸ್ವಾತಂತ್ರ್ಯ ದಿನಾಚರಣೆ ವಿಷಯ ಯಾವುದಾಗಿತ್ತು? ಏನು ಥೀಮ್ ಅನ್ನ 2024ರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹೊಂದಲಾಗಿತ್ತು? ವಿಕಸಿತ್ ಭಾರತ್, ಅಮೃತ್ ಕಾಲ್, ಯೂನಿಟಿ ಆಫ್ ಡೈವರ್ಸಿಟಿ, ನನ್ ಆಫ್ ದೀಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಆಪ್ಷನ್ ಎ, ವಿಕಸಿತ್ ಭಾರತ್. ವಿಕಸಿತ್ ಭಾರತ್ ಈ ಥೀಮ್ ಅನ್ನ ಇದು ಒಳಗೊಂಡಿದ್ದು. 78 ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೂಲಕ ಧ್ವಜಾರೋಹಣ ಮಾಡೋದ್ರ ಮೂಲಕ ಈ ಒಂದು ದಿನವನ್ನ ಘೋಷಣೆ ಮಾಡಿದ್ರು. ಸೊ ವಿಕಸಿತ್ ಭಾರತ್ ಅಂದ್ರೆ ಡೆವಲಪ್ಮೆಂಟ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿ ಹೊಂದಲಾಗಿತ್ತು ಅಂತ ಹೇಳ್ಬೋದು. ಸೊ ಇಲ್ಲಿಗ ನರೇಂದ್ರ ಮೋದಿ ಅವರು ನಿರಂತರವಾಗಿ ಕೆಂಪುಕೋಟೆ ಮೇಲೆ 11ನೇ ಬಾರಿ ಒಂದು ರಾಷ್ಟ್ರವನ್ನುದ್ದೇಶಿಸಿ ಭಾಷಣವನ್ನ ಮಾಡಿದ್ದು. ಅತಿ ಹೆಚ್ಚು ಬಾರಿ ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಿದವರು ಜವಾಹರ್ಲಾಲ್ ನೆಹರು ಅವರು. ಈ ಬಾರಿ 98 ನಿಮಿಷವರೆಗೆ ಭಾಷಣವನ್ನ ಮಾಡಿದ್ರು. 2025ರ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇದನ್ನು ಬ್ರೇಕ್ ಮಾಡಿ 100 ನಿಮಿಷಕ್ಕಿಂತ ಹೆಚ್ಚಿನ ಒಂದು ಟೈಮ್ ಅನ್ನ ಇಲ್ಲಿ ರಾಷ್ಟ್ರವನ್ನುದ್ದೇಶಿಸಿ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು. 2024 ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕ್ಯಾಂಪೇನ್ ಏನಾಗಿತ್ತು ಅಂದ್ರೆ ಹರ್ ಘರ್ ತಿರಂಗ. ಆಗಸ್ಟ್ 9ರಿಂದ 15ರವರೆಗೆ ಪ್ರತಿ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸ್ತಕ್ಕಂಥ ಒಂದು ಘೋಷಣೆಯನ್ನ ಮಾಡಲಾಗಿತ್ತು. ಈ ಕ್ಯಾಂಪೇನ್ ಮೂಲಕ ರಾಷ್ಟ್ರ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ 2024ರಲ್ಲಿ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ವಿ ಅಂತ ಹೇಳ್ಬೋದು. ವಿಭಜನೆಯ ಭಾರತ ಭಯಾನಕ ನೆನಪಿನ ದಿನ ಯಾವಾಗ ಆಚರಿಸಲಾಗುತ್ತದೆ? ನೋಡ್ರಿ, ಪಾರ್ಟಿಷನ್ ಹಾರರ್ಸ್ ರಿಮೆಂಬರ್ಸ್ ಡೇ. ಪ್ರತಿ ವರ್ಷ ಭಾರತ ಸ್ವಾತಂತ್ರ್ಯಗೊಂಡಂದಿನಿಂದ ಹಲವಾರು ರೀತಿಯ ನೋವುಗಳನ್ನ ಭಾರತ ಅನುಭವಿಸಿದೆ. ಭಾರತ ಪಾಕಿಸ್ತಾನ ಇಬ್ಬಾಗ ಆದಾಗ ಅನೇಕ ಜನ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬರಬೇಕಾಯ್ತು. ಸಾಕಷ್ಟು ಜನ ಮನೆ ಮಠಗಳನ್ನು ಕಳೆದುಕೊಂಡ್ರು ಹಾಗೂ ಅವರ ಜೀವವನ್ನ ಕಳೆದುಕೊಂಡ್ರು. ಈ ಒಂದು ದಿನ ನಮ್ಮ ಭಾರತದ ಚರಿತ್ರೆಯಲ್ಲೇನೆ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ದಿನ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಯಾವ ದಿನವನ್ನ ಪಾರ್ಟಿಷನ್ ಹಾರರ್ಸ್ ಡೇ ಅಂತ ಇದನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಅಂತಂದ್ರೆ ನೋಡ್ರಿ, ಆಗಸ್ಟ್ 14 ಪಾಕಿಸ್ತಾನ ಸ್ವತಂತ್ರ ಆಯ್ತು, ಆಗಸ್ಟ್ 15 ಭಾರತ ಸ್ವತಂತ್ರ ಆಯ್ತು. ಆವಾಗ ಈ ದಿನ ಅನೇಕ ಜನ ಹಿಂದೂಗಳು ನಿರಾಶ್ರಿತರಾಗಿ ಭಾರತಕ್ಕೆ ವಲಸೆ ಬರಬೇಕಾಯ್ತು. ಅವರಿಗೆ ಒಂದು ಸರಿಯಾದ ಒಂದು ಗೌರವವನ್ನ, ಸ್ಥಾನವನ್ನ ಮತ್ತು ಇಲ್ಲಿ ಬದುಕಲು ಅವಕಾಶವನ್ನ ಭಾರತ ಸರ್ಕಾರ ಮಾಡಿಕೊಡ್ತು. ಆ ದಿನವನ್ನ 2021ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವಲಸೆ ಬಂದಿರತಕ್ಕಂಥ ಭಾರತೀಯರಿಗೆ ಇಲ್ಲಿ ಆಶ್ರಯ ಕೊಡ್ತಕ್ಕಂಥ ಒಂದು ದಿನವನ್ನಾಗಿ ಅದನ್ನ ಆಚರಣೆ ಮಾಡಲಾಗ್ತಾ ಇದೆ. ಅದನ್ನ ಹಾರರ್ಸ್ ರಿಮೆಂಬರ್ಸ್ ಡೇ. ಆ ದಿನ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ದಿನ ಅನ್ನೋದನ್ನ ನೆನಪಿಸ್ಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಆಗಸ್ಟ್ 14 ಅನ್ನು ಪ್ರತಿ ವರ್ಷ ರಾಷ್ಟ್ರೀಯ ಜಾವೆಲಿನ್ ದಿನ ಅಂತೇಳಿ ಯಾವ ದಿನವನ್ನ ಆಚರಿಸಲಾಗ್ತದೆ? ಭಾರತ ಜಾವೆಲಿನ್ ಒಂದು ಥ್ರೋದಲ್ಲಿ ಒಂದು ರೆಕಾರ್ಡ್ ಮಾಡಿರ್ತಕ್ಕಂಥವ್ರು
ಭಾರತದ ಶ್ರೇಷ್ಠ ಆಟಗಾರ, ಒಲಿಂಪಿಕ್ ವಿಜೇತರಾಗಿರ್ತಕ್ಕಂಥ ಅವ್ರಿ ನೀರಜ್ ಚೋಪ್ರಾ ಆಗಸ್ಟ್ 7ರಂದು ಈ ಒಂದು ಜಗತ್ತಿನಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಆಟಗಾರರೊಬ್ರು ಜಾವೆಲಿನ್ ಥ್ರೋದಲ್ಲಿ ಗೋಲ್ಡ್ ಮೆಡಲ್, ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಆಟಗಾರ ಯಾರಂತಂದ್ರೆ ನೀರಜ್ ಚೋಪ್ರಾ. 2020ರಲ್ಲಿ ನಡೆದಿರ್ತಕ್ಕಂಥ ಟೋಕಿಯೋ ಒಲಿಂಪಿಕ್ ಅಲ್ಲಿ ಅಥ್ಲೆಟಿಕ್ ನಲ್ಲಿ ಜಾವೆಲಿನ್ ಥ್ರೋ ಎಸೆಯೋದ್ರ ಮೂಲಕ ಗೋಲ್ಡ್ ಮೆಡಲ್ ಅನ್ನ, ವೈಯಕ್ತಿಕ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಆಟಗಾರರು ಅಂತ ಹೇಳ್ಬೋದು. ರೈಟ್ರಿ. ಸೊ ಆಗಸ್ಟ್ 7. ನೆಕ್ಸ್ಟ್, ಹಿರೋಶಿಮಾ ದಿನವನ್ನ ಪ್ರತಿ ವರ್ಷ ಯಾವ ದಿನವೆಂದು ಆಚರಿಸಲಾಗುತ್ತದೆ? ಆಗಸ್ಟ್ 6, ಆಗಸ್ಟ್ 7, ಆಗಸ್ಟ್ 8, ಆಗಸ್ಟ್ 5. ನೋಡ್ರಿ, ಆಗಸ್ಟ್ 6 1945 ಸೆಕೆಂಡ್ ವರ್ಲ್ಡ್ ವಾರ್ದಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ನಗರದ ಮೇಲೆ ಅಣುಬಾಂಬ್ ಅನ್ನ ಹಾಕಲಾಯಿತು. ಪ್ರಥಮ ಅಣುಬಾಂಬ್ ಅನ್ನ ಆಗಸ್ಟ್ 6ರಂದು ಹಾಕಲಾಯಿತು. ಆ ದಿನವನ್ನ ಪ್ರತಿ ವರ್ಷ ಹಿರೋಶಿಮಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಅಣುಬಾಂಬಿನ ಹೆಸರೇನಿತ್ತಂದ್ರ ಲಿಟಲ್ ಬಾಯ್. ಹಿರೋಶಿಮಾ ಸಿಟಿ ಮೇಲೆ ಇದನ್ನ ಡ್ರಾಪ್ ಮಾಡಲಾಯಿತು. ಲಕ್ಷಾಂತರ ಜನ ಸಾವಾದ್ರು, ಲಕ್ಷಾಂತರ ಜನ ಅದರಿಂದ ಎಫೆಕ್ಟ್ ಆದ್ರು. ಸೊ ಎರಡನೇ ಬಾಂಬ್ ಅನ್ನ ಆಗಸ್ಟ್ 9 ಅಂದು ದ ಫ್ಯಾಟ್ ಮ್ಯಾನ್, ಆ ಬಾಂಬಿನ ಹೆಸರು ಏನಿದ್ರು ಅಂದ್ರೆ ದ ಫ್ಯಾಟ್ ಮ್ಯಾನ್, ನಾಗಾಸಾಕಿ ಮೇಲೆ, ಜಪಾನ್ನ ಇನ್ನೊಂದು ನಗರ ನಾಗಾಸಾಕಿ ಮೇಲೆ ಹಾಕ್ಲಾಯ್ತು. ಅದು ನಾಗಾಸಾಕಿ ಡೇ ಅಂತೇಳಿ ಆಗಸ್ಟ್ 9ನ್ನ ಸೆಲೆಬ್ರೇಟ್ ಮಾಡ್ಲಾಗ್ತಾ ಇದೆ. ಆ ದಿನದಂದು ಅಣುಬಾಂಬ್ನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಈ ಅಣುಬಾಂಬ್ ದಾಳಿಗೆ ಒಳಗಾಗಿರ್ತಕ್ಕಂಥ ಜನರ ಒಂದು ನೆನಪಿಗಾಗಿ ಈ ದಿನವನ್ನ ಜಪಾನ್ನಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಆಗಸ್ಟ್ 20, ಆಗಸ್ಟ್ 22, ಆಗಸ್ಟ್ 29, ಆಗಸ್ಟ್ 30. ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಗ್ತದೆ. ಸೊ ಯಾರ ನೆನಪಿಗಾಗಿ ಆಚರಿಸಲಾಗ್ತದೆ ಅಂತ ಹೇಳ್ಬೋದು. ಅಥವಾ ಈ ಒಂದು ಕ್ರೀಡಾ ದಿನವನ್ನ ಆಗಸ್ಟ್ 29 ಅಂದು ಆಚರಣೆ ಮಾಡಲಾಗ್ತಾ ಇದೆ. ಸೊ ಬರ್ತ್ ಆನಿವರ್ಸರಿ ಆಫ್ ಮೇಜರ್ ಧ್ಯಾನ್ ಚಂದ್, ಹಾಕಿ ಮಾಂತ್ರಿಕ ಅಂತ ಅವರನ್ನ ಕರೆಯಲಾಗ್ತದೆ, ವಿಜಾರ್ಡ್ ಆಫ್ ಹಾಕಿ. ಆಗಸ್ಟ್ 29, 1905 ಎಂದು ಅವರು ಜನಿಸಿದ್ರಿಂದ ಅವರ ಜನ್ಮದಿನವನ್ನ ಕ್ರೀಡಾ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತರೆ ಆಗಸ್ಟ್ ತಿಂಗಳ ಪ್ರಮುಖ ದಿನಾಚರಣೆ ಅಂದರೆ ವರ್ಲ್ಡ್ ಲೈನ್ ಡೇ, ಆಗಸ್ಟ್ 10 ಅಂದು ಆಚರಣೆ ಮಾಡಲಾಗ್ತಾ ಇದೆ. ಆಫ್ರಿಕನ್ ಲೈನ್, ವಲ್ಲರೆಬಲ್ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಜೀವಿ ಅಂತ ಹೇಳ್ಬೋದು. ಏಷ್ಯಾಟಿಕ್ ಲೈನ್, ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಲೈನ್ಗಳನ್ನ ರಕ್ಷಣೆ ಮಾಡಲು ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರತಕ್ಕಂತ ಒಂದು ನ್ಯಾಷನಲ್ ಪಾರ್ಕ್ ಭಾರತದಲ್ಲಿ ಯಾವುದು ಅಂತಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್. ಇದು ಏನಿದೆ ಗುಜರಾತ್ ಅಲ್ಲಿದೆ. ಅತಿ ಹೆಚ್ಚು ಸಿಂಹಗಳು ಕಂಡು ಬರ್ತಕ್ಕಂಥದ್ದು ಗುಜರಾತಿನ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಇಂಟರ್ನ್ಯಾಷನಲ್ ಯೂತ್ ಡೇ ಅನ್ನ ಪ್ರತಿ ವರ್ಷ ಆಗಸ್ಟ್ 12 ಅಂದು ಆಚರಣೆ ಮಾಡ್ಲಾಗ್ತದೆ. ನೋಡ್ರಿ, ಇಂಟರ್ನ್ಯಾಷನಲ್ ಯೂತ್ ಡೇ ಬೇರೆ, ನ್ಯಾಷನಲ್ ಯೂತ್ ಡೇ ಬೇರೆ. ನ್ಯಾಷನಲ್ ಯೂತ್ ಡೇ ಜನವರಿ 12ರಂದು ನಾವು ಆಚರಣೆ ಮಾಡಿದ್ರೆ, ಇಂಟರ್ನ್ಯಾಷನಲ್ ಯೂತ್ ಡೇ ಅನ್ನ ಆಗಸ್ಟ್ 12 ಅಂದು ಆಚರಣೆ ಮಾಡ್ಲಾಗ್ತಾ ಇದೆ. 2024ರ ಒಂದು ಥೀಮ್ ಇದಾಗಿತ್ತು, ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಟೆಸ್ಟ್ ಡೇ. ನೋಡ್ರಿ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್. ಇನ್ನು ಮುಂದೆ ಯಾರು ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಬಾರ್ದು ಅಂತಕ್ಕಂತ ಒಂದು ವಿರೋಧಕ್ಕಾಗಿ ಪ್ರತಿ ವರ್ಷ ಆಗಸ್ಟ್ 29 ಅನ್ನ ನ್ಯೂಕ್ಲಿಯರ್ ಟೆಸ್ಟ್ ಅಗೇನ್ಸ್ಟ್ ಡೇ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ವರ್ಲ್ಡ್ ಎಲಿಫೆಂಟ್ ಡೇ 12th ಆಗಸ್ಟ್ ಅನ್ನ ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಆಚರಣೆ ಮಾಡಲಾಗ್ತಾ ಇದೆ. ವರ್ಲ್ಡ್ ವೈಡ್ ಆಗಸ್ಟ್ 1st ಅನ್ನ ಡೆವಲಪ್ಡ್ ಬೈ ಟಿಮ್ ಬರ್ನರ್-ಲೀ. ವರ್ಲ್ಡ್ ವೈಡ್ ವೆಬ್ WWW ನಾವೇನು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ತೀವಲ್ಲ ಗೂಗಲ್ ಅಲ್ಲಿ, ಆ ವರ್ಲ್ಡ್ ವೈಡ್ ವೆಬ್ ಅದನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಟಿಮ್ ಬರ್ನರ್ಸ್-ಲೀ. ಆಗಸ್ಟ್ 1st ಅಂದು ಅದನ್ನ ವರ್ಲ್ಡ್ ವೈಡ್ ವೆಬ್ ಡೇ ಅಂತ ಅದನ್ನ ಆಚರಣೆ ಮಾಡಲಾಗ್ತಾ ಇದೆ. ವರ್ಲ್ಡ್ ಲಂಗ್ಸ್ ಕ್ಯಾನ್ಸರ್ ಡೇ, ಕರುಳಿನ ಕ್ಯಾನ್ಸರ್ ದಿನ ಅಂತೇಳಿ ಆಗಸ್ಟ್ 1ರಂದು ಆಚರಣೆ ಮಾಡಲಾಗ್ತಾ ಇದೆ. ಇದರ ಥೀಮ್ ಏನಾಗಿತ್ತು 2024 ಎವ್ರಿ ಒನ್ ಡಿಸರ್ವ್ ಅಸೆಸ್ ಟು ಕ್ಯಾನ್ಸರ್ ಕೇರ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಪ್ರತಿ ವರ್ಷ ಸರಕು ಸೇವಾ ತೆರಿಗೆ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಜುಲೈ 1st, ಜುಲೈ 2nd, ಜುಲೈ 3rd, ಜುಲೈ 5th. ಮುಂಬರ್ತಕ್ಕಂಥ ರೈಲ್ವೆ ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಟಾಪಿಕ್ ಯಾವಾಗಲೂ ಎವರ್ ಗ್ರೀನ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ನಾವು ಇದನ್ನ ಕರಿಬಹುದು. ನೋಡ್ರಿ,
ಪ್ರತಿ ವರ್ಷ ನಾವು ಯಾವ ದಿನವನ್ನ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಒಂದು ದೇಶ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕೇಂದ್ರ ಸರ್ಕಾರ ಈ ತೆರಿಗೆ ಪದ್ಧತಿಯನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ತು. ಯಾವ ದಿನ ಒಂದು ಇಂಪ್ಲಿಮೆಂಟ್ ಮಾಡ್ತು ಅಂತಂದ್ರ August 1, 2017 ಭಾರತದಲ್ಲಿ GST ಯನ್ನ ಜಾರಿಗೆ ತರಲಾಯಿತು. ಇದಕ್ಕಿಂತ ಮೊದಲು ಏನಿತ್ತಂದ್ರೆ ವ್ಯಾಟ್ ಅಂತಿತ್ತು, ವ್ಯಾಲ್ಯೂ ಆಡೆಡ್ ಡೇ ಅಂತ ಇದನ್ನ ನಾವು ಅದನ್ನ ಸೆಲೆಬ್ರೇಟ್ ಟ್ಯಾಕ್ಸ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇತ್ತು. ಈ ಟ್ಯಾಕ್ಸ್ ಪ್ರತಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರ್ತಕ್ಕಂಥ ಒಂದು ಟ್ಯಾಕ್ಸ್ ಅದಾಗಿತ್ತು. ಅದನ್ನು ಹೋಗಲಾಡಿಸಿ ಇಡೀ ದೇಶಾದ್ಯಂತ ಒಂದೇ ರೀತಿ ತೆರಿಗೆ ಪದ್ಧತಿಯನ್ನ ಅಳವಡಿಸಿಕೊಂಡು 5 ಸ್ಲ್ಯಾಬ್ಗಳನ್ನು ಇಲ್ಲಿ ಅನೌನ್ಸ್ ಮಾಡಲಾಯಿತು. ಒಂದು 0% ಟ್ಯಾಕ್ಸ್, ಇನ್ನೊಂದು 5% ಟ್ಯಾಕ್ಸ್, 12% ಟ್ಯಾಕ್ಸ್, 18% ಟ್ಯಾಕ್ಸ್, ಲಾಸ್ಟ್ 28% ಟ್ಯಾಕ್ಸ್ ಗೆ ಅನೌನ್ಸ್ ಮಾಡಲಾಯಿತು. ಈ 5 ಸ್ಲ್ಯಾಬ್ಗಳಲ್ಲಿ ಟ್ಯಾಕ್ಸ್ ಗಳನ್ನ ನೀಡಲಾಗ್ತಾ ಇತ್ತು. ಇದೇ ಸೆಪ್ಟೆಂಬರ್ 22ರಿಂದ 2025 ಸೆಪ್ಟೆಂಬರ್ 22ರಿಂದ ರೈಟ್ರಿ 2025 ಸೆಪ್ಟೆಂಬರ್ 22ರಿಂದ ಇಲ್ಲೇನ್ ಮಾಡಿದ್ದಾರೆ, 28% ಸ್ಲ್ಯಾಬ್ ಅನ್ನ ಕ್ಯಾನ್ಸಲ್ ಮಾಡಿ ಕೇವಲ 4 ಸ್ಲ್ಯಾಬ್ಗಳಲ್ಲಿ ಟ್ಯಾಕ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. GST ಕೌನ್ಸಿಲ್ ಇದನ್ನ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆಯನ್ನಾಗಿ ಸ್ಥಾಪನೆ ಮಾಡಲಾಗಿದ್ದು, ಸಂವಿಧಾನದ 279A ತಿದ್ದುಪಡಿ ತರೋದ್ರ ಮೂಲಕ, ಎಷ್ಟನೇ ತಿದ್ದುಪಡಿ, 101ನೇ ತಿದ್ದುಪಡಿ 2016 ಅಲ್ಲಿ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನ ಜಾರಿಗೆ ತಂದು ಸಂವಿಧಾನದಲ್ಲಿ 279A ವಿಧಿಯನ್ನ ಸೇರ್ಪಡೆ ಮಾಡಿ GST ಕೌನ್ಸಿಲ್ ಅನ್ನ ಸ್ಥಾಪಿಸಲು ಮಾಡಲಾಯಿತು. GST ಕೌನ್ಸಿಲ್ ಇದೊಂದು ಸಂವಿಧಾನಾತ್ಮಕವಾಗಿರತಕ್ಕಂತ ಬಾಡಿ ಅಂತ ಹೇಳ್ಬೋದು. ಈ GST ಕೌನ್ಸಿಲ್ ನ ಮುಖ್ಯಸ್ಥರು ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಜೊತೆಗೆ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಇದರ ಒಂದು ಸದಸ್ಯರಾಗಿರ್ತಾರೆ. ಹಾಗೂ ಕೇಂದ್ರದ ಪ್ರಮುಖ ಆರ್ಥಿಕ ತಜ್ಞರುಗಳು ಈ GST ಕೌನ್ಸಿಲ್ ನ ಸದಸ್ಯರಾಗಿರ್ತಾರೆ. ಇದು ಭಾರತದಲ್ಲಿ ಯಾವ ವಸ್ತುಗಳ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಾಗ್ತಾ ಇದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ GST ಕೌನ್ಸಿಲ್ ನಲ್ಲಿ ಅತ್ಯಂತ ಕಡಿಮೆ GST ಯನ್ನ ಮರುಪರಿಶೀಲನೆ ಮಾಡಲಾಯಿತು. ಈಗ ಕೇವಲ 4 ಸ್ಲ್ಯಾಬ್ಗಳಲ್ಲಿ GST ಯನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ಬಿ ಇದು ಯಾವ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ. ಇದು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಪ್ರಪಂಚವನ್ನ ಕಾಡ್ತಾ ಇರ್ತಕ್ಕಂಥ ರೋಗ. ಈ ಹೆಪಟೈಟಿಸ್ ಬಿ ರೋಗವನ್ನ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ, 28 ಜುಲೈ, 27 ಜುಲೈ, 29 ಜುಲೈ, 26 ಜುಲೈ. ನೋಡ್ರಿ, ಪ್ರತಿ ವರ್ಷ ಜುಲೈ 28ರಂದು ಈ ಒಂದು ಹೆಪಟೈಟಿಸ್ ಡೇ ಅಂತ ಇದನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಜುಲೈ 28 ಬರ್ತ್ಡೇ ಆಫ್ ನೊಬೆಲ್ ಪ್ರೈಸ್ ವಿನ್ನರ್ ಸೈಂಟಿಸ್ಟ್ ಡಾಕ್ಟರ್ ಬರುಚ್ ಬ್ಲೂಮ್ಬರ್ಗ್ ಈ ಒಂದು ಹೆಪಟೈಟಿಸ್ ಬಿ ರೋಗವನ್ನ ಪತ್ತೆ ಹಚ್ಚಿರ್ತಕ್ಕಂಥ ವಿಜ್ಞಾನಿ ಅವರ ಜನ್ಮ ದಿನವನ್ನ ಪ್ರತಿ ವರ್ಷ ಹೆಪಟೈಟಿಸ್ ಡೇ ಅಂತೇಳಿ, ಅವೇರ್ನೆಸ್ ಡೇ ಅಂತ ಹೇಳಿ ಅದನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಹೆಪಟೈಟಿಸ್ ಬಿ ವೈರಸ್ ಲಸಿಕೆಯನ್ನ ಇವರು ಕಂಡುಹಿಡಿದ್ರು. 2024ರ ಥೀಮ್ ಏನಾಗಿತ್ತು ಅಂದ್ರೆ ಇಟ್ಸ್ ಟೈಮ್ ಫಾರ್ ಆಕ್ಷನ್ ಅಂತಕ್ಕಂಥ ಥೀಮನ್ನ ಇದು ಒಳಗೊಂಡಿತ್ತು. ರೈಟ್ರಿ, ಹೆಪಟೈಟಿಸ್ ಅಲ್ಲಿ 5 ಟೈಪ್ಗಳಿದಾವೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಅಂಡ್ ಹೆಪಟೈಟಿಸ್ ಇ. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಆಯ್ಕೆ 29 ಜುಲೈ, 30 ಜುಲೈ, August 1, August 2. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಜುಲೈ 29 ಅನ್ನ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹುಲಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಂವಿಧಾನ ಹತ್ಯಾ ದಿವಸ್ ಅನ್ನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇವೆಲ್ಲ ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳತಕ್ಕಂತ ಹೊಸ ಹೊಸ ವಿಷಯಗಳಂತ ನಾವು ಇದನ್ನ ಗುರುತಿಸಬಹುದು. ಜೂನ್ 25, ಜೂನ್ 26, ಜೂನ್ 28, ಮಾರ್ಚ್ 28 ಈ ಸಂವಿಧಾನ ಹತ್ಯಾ ದಿವಸ ಅಂತೇಳಿ ಇತ್ತೀಚೆಗೆ ಇದನ್ನ ಅನೌನ್ಸ್ ಮಾಡಲಾಗಿದೆ. ಸೊ ಯಾವ ದಿನವನ್ನ ಅನೌನ್ಸ್ ಮಾಡಲಾಗಿದೆ ನೋಡ್ರಿ, ಜೂನ್ 25, 1975ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಆಗ ಎಲ್ಲ ಒಂದು ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಲಾಯಿತು, ಅನೇಕ ನಾಯಕರುಗಳನ್ನ ಬಂಧಿಸಲಾಯಿತು.
ಸೊ ಆ ದಿನ ಭಾರತದಲ್ಲಿ ಸಂವಿಧಾನ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥ ದಿನ ಅಂತೇಳಿ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಘೋಷಣೆ ಮಾಡಿದ್ರು. ಸೊ ಈಗ ಈ ಜೂನ್ 25 ಸಂವಿಧಾನ ಹತ್ಯಾ ದಿವಸವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ವಿರೋಧ ಪಕ್ಷಗಳು ಅಂತ ಹೇಳ್ಬೋದು. ಡೇ ಅಂತೀವಿ. ವರ್ಲ್ಡ್ ಜೋನೋಸಿಸ್ ಡೇ ಅಂತೇಳಿ ಜುಲೈ 6 ಆಚರಣೆ ಮಾಡಲಾಗ್ತಾ ಇದೆ. ಪ್ರಾಣಿಗಳು ಮತ್ತು ಮಾನವರ ನಡುವಿನ ಒಂದು ಸಾಮರಸ್ಯದ ಕುರಿತು ಇಲ್ಲಿ ಅವೇರ್ನೆಸ್ ಅನ್ನ ಮೂಡಿಸಲಾಗ್ತಾ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11 ಆಚರಣೆ ಮಾಡಲಾಗ್ತಾ ಇದೆ. ವರ್ಲ್ಡ್ ಯೂತ್ ಸ್ಕಿಲ್ ಡೇ ಜುಲೈ 15 ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತದೆ. ಇವು ಪ್ರಮುಖವಾಗಿರ್ತಕ್ಕಂಥ ದಿನಾಚರಣೆಗಳು. ವರ್ಲ್ಡ್ ಡೇ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂತಾರಾಷ್ಟ್ರೀಯ ನ್ಯಾಯ ದಿನ ಅಂತೇಳಿ ಜುಲೈ 17 ಆಚರಣೆ ಮಾಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಶ್ವಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ರಾಜಧಾನಿ ಆಗಿರ್ತಕ್ಕಂಥ ದಿ ಹೆಗ್ ನಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಜುಲೈ 24 ಇನ್ಕಮ್ ಟ್ಯಾಕ್ಸ್ ಡೇ ಅಂತ ಜುಲೈ 24 ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ವಿಶ್ವ ಕುಡುಗೋಲು ಕಣ ದಿನ ಯಾವ ದಿನವೆಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಸಿಕಲ್ ಸೆಲ್ ಡೇ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಜೂನ್ 19, ಜೂನ್ 28, ಜೂನ್ 21 ಅಂಡ್ ಜೂನ್ 22. ಸೊ ಕರೆಕ್ಟ್ ಆನ್ಸರ್ ಜೂನ್ 19. ಇದು ವರ್ಲ್ಡ್ ಸಿಕಲ್ ಸೆಲ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಸಿಕಲ್ ಸೆಲ್ ಅನಿಮಿಯಾ ಬರ್ತಕ್ಕಂತ ಒಂದು ಕಾರಣಕ್ಕೆ ಬರ್ತಕ್ಕಂತ ಒಂದು ರೋಗ ಇದು. ರಕ್ತಕ್ಕೆ ಅಂಟಿಕೊಳ್ತಕ್ಕಂತ ಈ ರೋಗದ ಒಂದು ಅವೇರ್ನೆಸ್ ಅನ್ನ ಉಂಟು ಮಾಡ್ಲಿಕ್ಕೆ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಪ್ರಪಂಚದಿಂದ ವರ್ಲ್ಡ್ ಸಿಕಲ್ ಸೆಲ್ ಡೇ ರಕ್ತಕಣ ಒಂದು ಕೊರತೆ ದಿನವನ್ನ ಸಂಪೂರ್ಣವಾಗಿ ಭಾರತದಿಂದ ಎಲಿಮಿನೇಟ್ ಮಾಡ್ಲಿಕ್ಕೆ ಭಾರತ ಹಾಕೊಂಡಿರ್ತಕ್ಕಂಥ ಗುರಿ ಯಾವುದು ಅಂತಂದ್ರೆ 2047 ಅನ್ನೋದ್ರೊಳಗ ಈ ರಕ್ತಕ್ಕೆ ಬರ್ತಕ್ಕಂಥ ಒಂದು ರೋಗವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಲಿಕ್ಕೆ ಭಾರತ ಸರ್ಕಾರ ಡಿಸೈಡ್ ಮಾಡಿದೆ ಅಂತ ಹೇಳ್ಬೋದು, ಗುರಿಯನ್ನ ಹಾಕೊಂಡಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯಾವ ದಿನದಿಂದ ಆಚರಿಸಲಾಗುತ್ತದೆ? ಜೂನ್ 20, ಜೂನ್ 21, ಜೂನ್ 23, ಜೂನ್ 24. ಪ್ರತಿ ವರ್ಷ ಯೋಗ ದಿನವನ್ನ ಆಚರಣೆ ಮಾಡಲಾಗ್ತದೆ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಒಂದು ರಿಕ್ವೆಸ್ಟ್ ಮೇರೆಗೆ ವಿಶ್ವಸಂಸ್ಥೆ 2015 ಈ ಒಂದು ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡಲಾಯಿತು ಜೂನ್ 21 ಅಂದು. ಈ 2024 ಥೀಮ್ ಏನಾಗಿತ್ತು? ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ವಿಶ್ವ ಪರಿಸರ ದಿನ ಯಾವ ವರ್ಷ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ಜೂನ್ 5, ಜೂನ್ 6, ಜೂನ್ 4 ಅಂಡ್ ಜೂನ್ 7. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ ಎ ಜೂನ್ 5 ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆ 1972 ಈ ದಿನವನ್ನ ಜನರಲ್ ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಈ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋದ್ರ ಮೂಲಕ ಪರಿಸರ ಸಂರಕ್ಷಣೆಗಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. 2024 ಥೀಮ್ ಏನಾಗಿತ್ತು ಅಂದ್ರೆ ಲ್ಯಾಂಡ್ ರಿಸ್ಟೋರೇಷನ್, ಹಾಲ್ಟಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಬಿಲ್ಡಿಂಗ್ ಬ್ರಾಡ್ ರಿಸಿಲಿಯನ್ಸ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಇನ್ನು ವರ್ಲ್ಡ್ ಮ್ಯೂಸಿಕ್ ಡೇ ಜೂನ್ 21 ಆಚರಣೆ ಮಾಡಲಾಗ್ತಾ ಇದೆ. ತೆಲಂಗಾಣ ಫಾರ್ಮೇಶನ್ ಡೇ ನೋಡ್ರಿ, ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡು ತೆಲಂಗಾಣ ರಾಜ್ಯ 2014 ಜೂನ್ 2 ಫಾರ್ಮೇಶನ್ ಆಯ್ತು. ಸೊ ಆ ದಿನವನ್ನ ತೆಲಂಗಾಣ ಫಾರ್ಮೇಶನ್ ಡೇ ಅಂತ ಹೇಳೋದನ್ನ ಆಚರಣೆ ಮಾಡಲಾಗ್ತದೆ. ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕದ ವಿರುದ್ಧ ದಿನಾಚರಣೆ ಯಾವ್ದಂದ್ರೆ ಜೂನ್ 12 ಆಚರಣೆ ಮಾಡಲಾಗ್ತಾ ಇದೆ. ವರ್ಲ್ಡ್ ಬ್ಲಡ್ ಡೋನರ್ ಡೇ ರಕ್ತದಾನಿಗಳ ದಿನ ಅಂತ ಹೇಳಿ ಜೂನ್ 14 ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಇಲ್ಲಿ ಮೇ 12, ಮೇ 11, ಮೇ 10, ಮೇ 14 ರಾಷ್ಟ್ರೀಯ ಟೆಕ್ನಾಲಜಿಕಲ್ ಡೇ ಅಂತೇಳಿ ಯಾವಾಗಿನಿಂದ ಆಚರಣೆ ಮಾಡಲಾಗ್ತಾ ಇದೆ ನೋಡ್ರಿ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ 11 ಮೇ 1998 ಅಂದು ಭಾರತ 2ನೇ ಬಾರಿ ಅಣು ಪರೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ಮಾಡಲಾಯಿತು. ಅದು ಎಲ್ಲಿ ಮಾಡಲಾಯಿತು ಅಂದ್ರೆ ಪೋಖ್ರಾನ್ದಲ್ಲಿ ಮಾಡಲಾಯಿತು. ಮೊದಲ ಬಾರಿಗೂ ಪೋಖ್ರಾನ್ದಲ್ಲಿನೇ ಮಾಡಲಾಗಿತ್ತು 1975. ಈಗ 2ನೇ ಬಾರಿ ಈ ಪೋಖ್ರಾನ್ ದಿನಾಚರಣೆಯನ್ನ ಪೋಖ್ರಾನ್ ಟೆಸ್ಟ್ ಪೋಖ್ರಾನ್ ಅಲ್ಲಿ ಅಣು ಪರೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ಮಾಡಲಾಯಿತು.
ಆ ಒಂದು ನೇತೃತ್ವನ ವಹಿಸಿದವರು ಯಾರಂತಂದ್ರೆ ಅವಾಗಿನ ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇನ್ನೂ ಅವಾಗ ರಾಷ್ಟ್ರಪತಿ ಆಗಿರ್ಲಿಲ್ಲ, ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆಪರೇಷನ್ ಶಕ್ತಿ ಅಂತಕ್ಕಂಥ ಹೆಸರನ್ನ ಇಡಲಾಗಿತ್ತು. ಆ ಒಂದು ಅಣು ಪರೀಕ್ಷೆಗೆ ಏನ್ ಹೆಸರು ಇಡ್ಲೈತೆ ಅಂದ್ರೆ ಆಪರೇಷನ್ ಶಕ್ತಿ ಅಂತ ಒಂದು ಹೆಸರು ನೀಡಲಾಗಿತ್ತು. ಅವತ್ತಿನಿಂದ ಭಾರತ ಒಂದು ಅಣುಶಕ್ತಿ ಅಣುಬಾಂಬನ್ನು ಹೊಂದಿರತಕ್ಕಂತ ದೇಶದ ಗುಂಪಿಗೆ ಇದು ಸೇರ್ಲಾಯ್ತು ಅಂತ ಹೇಳ್ಬೋದು. ಫಸ್ಟ್ ಟೆಸ್ಟ್ ಅನ್ನ ಯಾವಾಗ ಮಾಡಿದ್ದೀವಿ ಅಂತಂದ್ರೆ 1974 ಮಾಡಿದ್ದೀವಿ. ಅದಕ್ಕೇನ್ ಹೆಸರಿಟ್ಟಿದ್ದೀವಿ ಅಂತಂದ್ರೆ ಸ್ಮೈಲಿಂಗ್ ಬುದ್ಧ. ಆಪರೇಷನ್ ಹೆಸರೇನಿತ್ತಂದ್ರೆ ಸ್ಮೈಲಿಂಗ್ ಬುದ್ಧ. ಸೆಕೆಂಡ್ ಆಪರೇಷನ್ ಹೆಸರೇನಿತ್ತಂದ್ರೆ ಆಪರೇಷನ್ ಶಕ್ತಿ. ಯಾವಾಗಿದು 1998 ಮೇ 11ರಂದು ಆ ದಿನವನ್ನ ತಂತ್ರಜ್ಞಾನ ದಿನವನ್ನಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿದರು. ಭಾರತದಲ್ಲಿ ರಾಷ್ಟ್ರೀಯ ಡೆಂಗು ದಿನ ಯಾವಾಗ ಆಚರಿಸಲಾಗುತ್ತದೆ? 15th ಮೇ, 16th ಮೇ, 17th ಮೇ ಅಂಡ್ 18th ಮೇ. ಆಪ್ಷನ್ ಬಿ 16th ಮೇ. ಪ್ರತಿ ವರ್ಷ ಈ ಡೆಂಗು ರೋಗದ ಅವೇರ್ನೆಸ್ ಪ್ರೋಗ್ರಾಮ್ಗಾಗಿ ಡೆಂಗುವನ್ನ ಭಾರತದ ಸಂಪೂರ್ಣವಾಗಿ ಹೊಡೆದೂಡ್ಲಿಕ್ಕೆ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಡೆಂಗು ಪ್ರಿವೆನ್ಷನ್ ಅವರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸೇಫ್ ಟುಮಾರೋ ಅಂತಕ್ಕಂಥ ಥೀಮ್ ಅನ್ನ 2024ರಲ್ಲಿ ಒಳಗೊಂಡಿತ್ತು. ಈ ಒಂದು ರೋಗ ನೋಡ್ರಿ ಮಾಸ್ಕಿಟೋ ಅಂದ್ರೆ ಸೊಳ್ಳೆಗಳ ಕಚ್ಚುವಿಕೆಯಿಂದ ಬರ್ತಕ್ಕಂಥ ರೋಗವಾಗಿದ್ದು, ಯಾವ ಸೊಳ್ಳೆ ಅಂದ್ರೆ ಏಡಿಸ್ ಈಜಿಪ್ಟಿ ಅಂತಕ್ಕಂಥ ಸೊಳ್ಳೆಯಿಂದ ಈ ರೋಗ ಬರ್ತದೆ. ಈ ಒಂದು ಡೆಂಗು ರೋಗ ಬಂದಿರತಕ್ಕಂತ ರೋಗಿಗಳಿಗೆ ಜ್ವರ, ತಲೆನೋವು ಹಾಗೂ ಮೈಕೈ ನೋವುಗಳು ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಲಕ್ಷಣಗಳನ್ನ ಈ ರೋಗ ಹೊಂದಿದೆ ಅಂತ ಹೇಳ್ಬೋದು. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? 3rd ಮೇ, 4th ಮೇ, 5th ಮೇ ಅಂಡ್ 6th ಮೇ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಎ ಮೇ 3rd ಅನ್ನ ಪ್ರತಿ ವರ್ಷ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2024 ಪ್ರಕಾರ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ ಅಂತಂದ್ರೆ 159th ರ್ಯಾಂಕ್ ಅಲ್ಲಿ ಭಾರತ ಇದೆ. ಟಾಪ್ ಸ್ವತಂತ್ರವಾಗಿ ಪತ್ರಿಕೆಯ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ದೇಶ ಯಾವ್ದು ಅಂತಂದ್ರೆ ನಾರ್ವೆ ಅಂತ ಹೇಳೋದನ್ನ ಗುರುತಿಸಲಾಗ್ತಾ ಇದೆ. ವಿಶ್ವ ಏಡ್ಸ್ ಲಸಿಕಾ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? 18th ಮೇ, 17th ಮೇ, 19th ಮೇ, 16th ಮೇ. ಯಾವ ದಿನವನ್ನ ವಿಶ್ವ ಲಸಿಕಾ ದಿನ ಅಂತೇಳಿ ಅದನ್ನ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ಎ 18th ಮೇ ಅನ್ನ ವಿಶ್ವ ಏಡ್ಸ್ ಲಸಿಕೆ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಯಾವುದು? ಆಗಸ್ಟ್ ಮೇ 18th ಅಂದು ಲಸಿಕೆಯನ್ನ ಒಂದು ಕಂಡು ಹಿಡಿದಿದ್ದಕ್ಕಾಗಿ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಇದು HIV ಅಂತೇಳಿ ಇದನ್ನ ಕರೆಯಲಾಗ್ತದೆ. ಈ ಒಂದು ವೈರಸ್ ನಿಂದ ರೋಗ ಹರಡುತ್ತದೆ ಅಂತ ಹೇಳ್ಬೋದು ಅಸುರಕ್ಷಿತ ಲೈಂಗಿಕತೆಯನ್ನ ಮಾಡೋದ್ರಿಂದ. ವರ್ಲ್ಡ್ ಏಡ್ಸ್ ಡೇ ಅವೇರ್ನೆಸ್ ಡೇ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಡಿಸೆಂಬರ್ 1st ಅನ್ನ ವರ್ಲ್ಡ್ ಏಡ್ಸ್ ಡೇ ಅಂತೇಳಿ ಆಚರಣೆ ಮಾಡಿದ್ರೆ, ವಿಶ್ವ ಏಡ್ಸ್ ಲಸಿಕಾ ಡೇ ಅಂತ ವ್ಯಾಕ್ಸಿನ್ ಡೇ ಅಂತೇಳಿ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ? ಮೇ 18th ಅಂದು ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ವಿಶ್ವ ಅಧಿಕ ರಕ್ತದೊತ್ತಡ ದಿನವಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? 16th ಮೇ, 17th ಮೇ, 18th ಮೇ, ದೆನ್ ನನ್ ಆಫ್ ದೀಸ್. ಆಪ್ಷನ್ 17th ಮೇ ಅಂದು ಪ್ರತಿ ವರ್ಷ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ, ರಕ್ತದೊತ್ತಡ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತದೆ. ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟಿರ್ತದೆ ಅಂದ್ರೆ 120/80 ಇದ್ರೆ, ಹೈಪರ್ ಟೆನ್ಷನ್ ಅಲ್ಲಿ 140/90 ಇರುತ್ತೆ. ಹೈಪರ್ ಟೆನ್ಷನ್ ಅಲ್ಲಿ BP ಲೆವೆಲ್ ಏನಾಗಿರ್ತದೆ ಅಂದ್ರೆ 90 to 60. ಲೋವರ್ ಪಾಯಿಂಟ್, ಇದು ಹೈಯರ್ ಪಾಯಿಂಟ್ ಅಂತ ನಾವು ಇದನ್ನ ಗುರುತಿಸಬಹುದು. ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಬಯೋಡೈವರ್ಸಿಟಿ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಯಾವ ದಿನದಂದು? ಮೇ 22nd, ಮೇ 23rd, ಮೇ 24 ಅಂಡ್ ಮೇ 25. ಪ್ರತಿ ವರ್ಷ ಮೇ 22ರಂದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. 2024 ಥೀಮ್ ಏನಾಗಿತ್ತು ಅಂದ್ರೆ ಬಿ ಪಾರ್ಟ್ ಆಫ್ ದ ಪ್ಲಾನ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು. ಅಂತಾರಾಷ್ಟ್ರೀಯ ವರ್ಲ್ಡ್ ವಸ್ತು ಸಂಗ್ರಹಾಲಯ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ವರ್ಲ್ಡ್ ಮ್ಯೂಸಿಯಂ ಡೇ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? 18th ಮೇ, 17th ಮೇ, 19th ಮೇ, 16th ಮೇ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಎ 18th ಮೇ ವರ್ಲ್ಡ್ ಮ್ಯೂಸಿಯಂ ಡೇ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. 2024 ಒಂದು ಥೀಮ್ ಏನಾಗಿತ್ತು ಅಂದ್ರೆ
ಮ್ಯೂಸಿಯಂ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತಕ್ಕಂಥ ಥೀಮನ್ನ ಇದು ಒಳಗೊಂಡಿತ್ತು. ಭಾರತದ ಮೊದಲ ಮ್ಯೂಸಿಯಂ ಮತ್ತು ಅತ್ಯಂತ ಹಳೆಯ ಮತ್ತು ದೊಡ್ಡದಾಗಿರ್ತಕ್ಕಂಥ ಮ್ಯೂಸಿಯಂ ಯಾವ್ದಂದ್ರೆ ಕೋಲ್ಕತ್ತಾ ನ್ಯಾಷನಲ್ ಮ್ಯೂಸಿಯಂ. ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮ್ಯೂಸಿಯಂ ಅತಿ ದೊಡ್ಡದಾಗಿರ್ತಕ್ಕಂಥ ಮತ್ತು ಅತ್ಯಂತ ಹಳೆಯದಾದ ಮ್ಯೂಸಿಯಂ ಅಂತ ಹೇಳೋದನ್ನ ಕರೆಯಲಾಗ್ತದೆ. ಸಾಲಾರ್ಜಂಗ್ ಮ್ಯೂಸಿಯಂ ಇರೋದಿಲ್ಲ ಅಂತಂದ್ರೆ ಹೈದರಾಬಾದ್ ನಲ್ಲಿ, ನ್ಯಾಷನಲ್ ಮ್ಯೂಸಿಯಂ ಇರೋದಿಲ್ಲ ಅಂತಂದ್ರೆ ನ್ಯೂ ದೆಹಲಿಯಲ್ಲಿ. ಹೀಗೆ ಪ್ರಮುಖ ಮ್ಯೂಸಿಯಂಗಳು ಎಲ್ಲಿದ್ದಾವೆ, ಯಾವ ನಗರದಲ್ಲಿ ಇದಾವೆ ಅನ್ನೋದನ್ನ ನೀವು ಸ್ಟ್ರಾಟಜಿಯಲ್ಲಿ ಓದ್ಬೇಕಾಗ್ತದೆ. ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಂತ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ? ಮೇ 1 ಅಂದು. ಗುಜರಾತ್ ಅಂಡ್ ಮಹಾರಾಷ್ಟ್ರ ಫಾರ್ಮೇಶನ್ ಡೇ, ಇದು ಮೇ 1 ಅಂದು. ಫಾರ್ಮೇಶನ್ ಆಫ್ ಗುಜರಾತ್ ಅಂಡ್ ಮಹಾರಾಷ್ಟ್ರ, ಮೊದಲು ಮಹಾರಾಷ್ಟ್ರ ಇತ್ತು, ಅದನ್ನ ಗುಜರಾತ್ ಪ್ರತ್ಯೇಕ ರಾಜ್ಯವಾಗಿ ಮೇ 1, 1961 ಅದು ಫಾರ್ಮೇಶನ್ ಆಯ್ತು. ವರ್ಲ್ಡ್ ಅಸ್ತಮಾ ಡೇ, ಇದನ್ನು ಮೇ 1 ಅಂದು ಆಚರಣೆ ಮಾಡಲಾಗ್ತಾ ಇದೆ. ಫಸ್ಟ್ ಟ್ಯೂಸ್ಡೇ ಆಫ್ ಮೇ, ಮೇದ ಮೊದಲ ಮಂಗಳವಾರದಂದು ಆಚರಣೆ ಮಾಡಲಾಗ್ತಾ ಇದೆ. ಸೊ ಅಸ್ತಮಾ ಎಜುಕೇಶನ್ ಎಂಪವರ್ಸ್ ಅಂತೇಳಿ ಈ ವರ್ಷದ ಥೀಮ್ ಇದಾಗಿತ್ತು. ವರ್ಲ್ಡ್ ಅಥ್ಲೆಟಿಕ್ಸ್ ಡೇ 7th ಮೇ ಎಂದು ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ನರ್ಸ್ ಡೇ, ದಾದಿಯರ ದಿನ ಅಂತ ಮೇ 12 ಅಂದು ಆಚರಣೆ ಮಾಡಲಾಗ್ತಾ ಇದೆ. 2024ರ ಥೀಮ್ ಏನಾಗಿತ್ತು ಅಂದ್ರೆ ಅವರ್ ನರ್ಸಸ್ ಅವರ್ ಫ್ಯೂಚರ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು. ಮದರ್ಸ್ ಡೇ ಮೇ 12 ಇಂಟರ್ನ್ಯಾಷನಲ್ ಮದರ್ಸ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ಟೀ ಡೇ 21 ಮೇ ಅನ್ನು ಇಂಟರ್ನ್ಯಾಷನಲ್ ಟೀ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್, ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವ್ದಂದ್ರೆ ಅಸ್ಸಾಂ ಟೀ. ನ್ಯಾಷನಲ್ ಆಂಟಿ ಟೆರರಿಸಂ ಡೇ ಅಂದ್ರೆ ಭಯೋತ್ಪಾದನಾ ವಿರೋಧಿ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂದ್ರೆ ಮೇ 21 ಅನ್ನ ಭಯೋತ್ಪಾದನೆ ವಿರೋಧಿ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಡೆತ್ ಆನಿವರ್ಸರಿ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಒಂದು ದಿನವನ್ನು ಇದನ್ನ ಮೇ 21 ಅನ್ನ ಅನೌನ್ಸ್ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ತಮಿಳುನಾಡಿನ ರಾಜಕೀಯ ಪ್ರಚಾರ ಸಂದರ್ಭದಲ್ಲಿ ಒಂದು ಅಟ್ಯಾಕ್ ಆಗಿ, ಟೆರರಿಸ್ಟ್ ಅಟ್ಯಾಕ್ ಆಗಿ ರಾಜೀವ್ ಗಾಂಧಿ ಮರಣವನ್ನು ಅಪ್ಪಬೇಕಾಗ್ತದೆ. ಸೊ ಆ ದಿನವನ್ನ ಆಂಟಿ ಟೆರರಿಸ್ಟ್ ಡೇ ಅಂತ ಹೇಳಿ ಇದನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ವಿಶ್ವ ಬ್ರೈಲ್ ದಿನವನ್ನ ಯಾವ ದಿನವೆಂದು ಆಚರಿಸಲಾಗುತ್ತದೆ ನೋಡ್ರಿ. ಅಂಧರಿಗಾಗಿರ್ತಕ್ಕಂಥ ಲಿಪಿ ಯಾವ್ದಂದ್ರೆ ಬ್ರೈಲ್ ಲಿಪಿ. ಈ ಅಂಧರ ಒಂದು ದಿನವನ್ನಾಗಿ ಜನವರಿ 4, ಜನವರಿ 5, ಫೆಬ್ರವರಿ 6, ಫೆಬ್ರವರಿ ಮಾರ್ಚ್ 7 ಇಲ್ಲಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ಎ ಜನವರಿ 4 ಅಂಧರಿಗಾಗಿರ್ತಕ್ಕಂಥ ಬ್ರೈಲ್ ಲಿಪಿಯ ಒಂದು ಪ್ರಚಾರಕ್ಕಾಗಿ ಬ್ರೈಲ್ ದಿನವನ್ನ ಆಚರಣೆ ಮಾಡಲಾಗ್ತದೆ. ಲೂಯಿಸ್ ಬ್ರೈಲ್ ಅವರು ಒಂದು ಜನಿಸಿದ ಒಂದು ಅಥವಾ ಈ ಲಿಪಿಯನ್ನ ಪತ್ತೆ ಮಾಡಿದ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಬರ್ತ್ ಆನಿವರ್ಸರಿ ಆಫ್ ಲೂಯಿಸ್ ಬ್ರೈಲ್ ಅಂದ್ರೆ ಬ್ರೈಲ್ ಅವರು ಈ ಒಂದು ಬ್ರೈಲ್ ಲಿಪಿಯನ್ನ ಸಂಶೋಧನೆ ಮಾಡಿದ್ರು. ಸೊ ಅವರ ಒಂದು ಜನ್ಮ ದಿನವನ್ನ ಬ್ರೈಲ್ ಲಿಪಿ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ ನೋಡ್ರಿ. ಅನೇಕ ಜನ ಭಾರತೀಯರು ಜಗತ್ತಿನಾದ್ಯಂತ ಹೋಗಿ ನೆಲೆಸಿದ್ದಾರೆ, ಅವರಿಗೆ ನಾವು NRIಗಳು ಅಂತ ಕರಿತೀವಿ. ಹೀಗೆ NRI ಡೇ ಅನ್ನ ಯಾವ ದಿನದಂದು ಆಚರಣೆ ಮಾಡಲಾಗ್ತಾ ಇದೆ? ಜನವರಿ 9, ಜನವರಿ 10, ಜನವರಿ 15, ಜನವರಿ 25. ಸೊ ಪ್ರತಿ ವರ್ಷ ಜನವರಿ 9 ಭಾರತದಲ್ಲಿ ಪ್ರವಾಸಿ ಭಾರತೀಯ ದಿನ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ನೋಡ್ರಿ ಕಾರಣ ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಉದ್ಯೋಗಕ್ಕಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ನೆಲೆಸಿ ಅಲ್ಲಿ ಅನೇಕ ಭಾರತೀಯರ ಪರವಾಗಿ ಹೋರಾಟಗಳನ್ನು ಮಾಡಿ ಮನೆ ಮಾತಾಗಿದ್ರು. 1915 ಜನವರಿ 9 ಲಗೇಜ್ ಸಮೇತವಾಗಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ್ರು. ಆ ದಿನವನ್ನ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಬಂದ ದಿನವನ್ನ ಪ್ರತಿ ವರ್ಷ ಒಂದು ಭಾರತೀಯ ಪ್ರವಾಸಿ ಭಾರತೀಯ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಬಾರಿ ಥೀಮ್ ಏನಾಗಿತ್ತು ಅಂದ್ರ ಕಾಂಟ್ರಿಬ್ಯೂಟಿಂಗ್ ಟು ಆತ್ಮನಿರ್ಭರ್ ಭಾರತಕ್ಕಾಗಿ ಅವರು NRIಗಳು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ದಿನ ಅಂತ ಇದನ್ನ ಆಚರಣೆ ಮಾಡಿ. ಪ್ರತಿ ವರ್ಷ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ ನೋಡ್ರಿ. 16 ಜನವರಿಯನ್ನ ಸ್ಟಾರ್ಟ್ಅಪ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕರೋನಾ ಬಂದ ನಂತರ ಭಾರತದಲ್ಲಿಯೇ ಸ್ಟಾರ್ಟ್ಅಪ್ ಕಂಪನಿಗಳನ್ನ ಪ್ರೋತ್ಸಾಹಿಸಲಿಕ್ಕೆ 2022ರಲ್ಲಿ ಈ ದಿನವನ್ನ ಸ್ಟಾರ್ಟ್ಅಪ್ ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ದಿನದ ನೆನಪಿಗಾಗಿ 16 ಜನವರಿ 2016 ಸ್ಟಾರ್ಟ್ಅಪ್ ಡೇ ಅಂತ ಸ್ಟಾರ್ಟ್ಅಪ್ ಇಂಡಿಯಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿಯಾಗಿತ್ತು.
ಸೊ ಮುಂದಾದ್ರೂ ಇದನ್ನು ಇನ್ನಷ್ಟು ಪ್ರಮೋಷನ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2022ರಂದು ಈ ದಿನವನ್ನ ಸ್ಟಾರ್ಟ್ಅಪ್ ಡೇ ಅಂತ ಆಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಜನವರಿ 16 ಜನವರಿ 2016 ಅಂದು ಸ್ಟಾರ್ಟ್ ಆಯ್ತು. ಪರಾಕ್ರಮ್ ದಿವಸ್ ಅನ್ನು ಯಾವ ಸ್ವಾತಂತ್ರ್ಯ ಹೋರಾಟಗಾರನ ವಾರ್ಷಿಕೋತ್ಸವದಂದು ಆಚರಿಸಲಾಗುತ್ತದೆ? ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್. ಪ್ರತಿ ವರ್ಷ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನ ಪರಾಕ್ರಮ್ ದಿವಸ್ ಅಂತ ಇದನ್ನ ಆಚರಣೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತು. ಅದು ಯಾವ ದಿನದಂತಂದ್ರೆ 23 ಜನವರಿ 2021 ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮ ದಿನವನ್ನ ಪರಾಕ್ರಮ ದಿವಸ್ ಅಂತ ಹೇಳಿ ಆಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2021 ಜನವರಿ 23ರಂದು. ಅವತ್ತಿನಿಂದ ಇವತ್ತಿನವರೆಗೇನು ಇದನ್ನ ಆಚರಣೆ ಮಾಡ್ಲಾಗ್ತಾ ಇದೆ. 2024 ಸುಭಾಷ್ ಚಂದ್ರ ಬೋಸ್ ಅವರ 127ನೇ ಜನ್ಮ ದಿನವಾಗಿತ್ತು ಅಂತ ಹೇಳ್ಬೋದು. 2024ರ ವಿಶ್ವ ಕುಷ್ಠರೋಗ ದಿನವನ್ನ ಯಾವಾಗ ಆಚರಿಸಲಾಯಿತು? ಸೊ ಆಪ್ಷನ್ ಲೆಪ್ರಸಿ ಡೇ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಜನವರಿ 28 ಲೆಪ್ರಸಿ ಡೇ, ಕುಷ್ಠರೋಗ ದಿನಾಚರಣೆ ಅಂತ ಹೇಳಿ ಇದನ್ನ ಆಚರಣೆ ಮಾಡೋದ್ರ ಮೂಲಕ ಕುಷ್ಠರೋಗಿಗಳನ್ನ ಆರೈಕೆ ಮಾಡ್ತಕ್ಕಂಥ, ಕುಷ್ಠರೋಗ ನಿರ್ಮೂಲನೆಗಾಗಿ ಅವೇರ್ನೆಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇದೆ. ಸೊ ಈ ಬಾರಿ ಥೀಮ್ ಏನಾಗಿತ್ತು ಅಂದ್ರೆ ಬೀಟ್ ಲೆಪ್ರಸಿ ಅಂತಕ್ಕಂಥ ಥೀಮ್ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಇದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಅಂತ ಹೇಳಿ ಇದನ್ನ ಕರಿತೀವಿ. ಪ್ರತಿ ವರ್ಷ ಭಾರತೀಯ ಸೇನಾ ದಿನಾಚರಣೆಯನ್ನ ಯಾವ ದಿನದಂದು ಆಚರಣೆ ಮಾಡ್ಲಾಗ್ತಾ ಇದೆ? ಜನವರಿ 14, ಜನವರಿ 15, ಜನವರಿ 16, ಜನವರಿ 17. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಜನವರಿ 15 ಪ್ರತಿ ವರ್ಷ ಭಾರತೀಯ ಸೇನಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಲಾಗ್ತಾ ಇದೆ. 2024ರ ಸೇನಾ ದಿನಾಚರಣೆ ಥೀಮ್ ಏನಾಗಿತ್ತು ಅಂದ್ರೆ ಇನ್ ಸರ್ವಿಸ್ ಆಫ್ ದ ನೇಷನ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು. ಇಂಡಿಯನ್ ಆರ್ಮಿ, ಭಾರತೀಯ ಒಂದು ಸೈನ್ಯ ಸ್ಥಾಪನೆ ಆಗಿದ್ದು, ಭೂಸೇನೆ ಸ್ಥಾಪನೆ ಆಗಿದ್ದು ಏಪ್ರಿಲ್ 1, 1895 ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲೇ ಭಾರತದ ಭೂಸೇನೆ ಇದು ಸ್ಥಾಪನೆ ಆಯಿತು. ನೆಕ್ಸ್ಟ್ ಜನರಲ್ ಕರಿಯಪ್ಪ ಅವರು ಭಾರತದ ಮೊದಲ ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಿ. ಅದು ನಮ್ಮ ಕನ್ನಡದ ಕೊಡಗಿನ ವೀರರು. ಲೆಫ್ಟಿನೆಂಟ್ ಜನರಲ್ ಕರಿಯಪ್ಪ ಅವರು 15 ಜನವರಿ 1949 ಭಾರತೀಯ ಒಂದು ಸೇನೆಯ ಗವರ್ನರ್ ಲೆಫ್ಟಿನೆಂಟ್ ಆಗಿ ನೇಮಕ ಆಗಿದ್ದರಿಂದಾಗಿ ಸೇನಾ ಮುಖ್ಯಸ್ಥರಾದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 15 ನಾವು ಸೇನಾ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ಮೊದಲ ಸೇನಾ ಮುಖ್ಯಸ್ಥರು, ಭಾರತೀಯ ಸೇನಾ ಮುಖ್ಯಸ್ಥರು ಯಾರಂತಂದ್ರೆ ಲೆಫ್ಟಿನೆಂಟ್ ಜನರಲ್ ಕರಿಯಪ್ಪ ಅವರು. ಇಂಡಿಯನ್ ಏರ್ಫೋರ್ಸ್ ಡೇ ಅನ್ನ ಯಾವ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಅಕ್ಟೋಬರ್ 8ರಂದು. ಇಂಡಿಯನ್ ನೇವಿ ಡೇ ಅನ್ನ ಡಿಸೆಂಬರ್ 4ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಜನವರಿ 24, ಜನವರಿ 25, ಜನವರಿ 26, ಜನವರಿ 27. ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಯಾಕೆ ಇದನ್ನ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಜನವರಿ 25 ನೋಡ್ರಿ 1950ರಂದು ಚುನಾವಣಾ ಆಯೋಗ ಸ್ಥಾಪನೆ ಆಗಿರ್ತಕ್ಕಂಥ ದಿನ. ಸಂವಿಧಾನದ 324ನೇ ವಿಧಿ ಪ್ರಕಾರ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ದಿನ. ಆ ದಿನವನ್ನ ಸಂವಿಧಾನ ರಾಷ್ಟ್ರೀಯ ಮತದಾರ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಚುನಾವಣಾ ಆಯೋಗದಲ್ಲಿ ಮೊದಲು ಒಬ್ಬ ಚುನಾವಣಾ ಆಯುಕ್ತರಿದ್ರು, ನಂತರ ಅದು ಬದಲಾವಣೆಯಾಗಿ ಮಾಡಿಫೈ ಆಗಿ ಈಗ ಒಬ್ಬ ಚುನಾವಣಾ ಆಯುಕ್ತರು, ಇಬ್ಬರು ಸಹಾಯಕ ಚುನಾವಣಾ ಆಯುಕ್ತರು ಅಂತೇಳಿ ಒಟ್ಟು 3 ಜನ ಚುನಾವಣಾ ಆಯುಕ್ತರು ಇರ್ತಾರೆ. ಈ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಇದೊಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ. ಇವರು 6 ವರ್ಷ ಅಧಿಕಾರದಲ್ಲಿ ಇರ್ತಾರ ಅಥವಾ 65 ವರ್ಷ ವಯಸ್ಸು ಯಾವ್ದು ಮೊದಲು ಬರ್ತದೆ ಅದ್ರ ಪ್ರಕಾರ ಇವರು ಅಧಿಕಾರಾವಧಿ ಮುಕ್ತಾಯ ಆಗ್ತದೆ. ಇವರನ್ನ ವಜಾ ಮಾಡಬೇಕಾದ್ರೆ ಮಹಾಭಿಯೋಗದ ವಿಧಾನದ ಮೂಲಕ ಇವರನ್ನ ವಜಾ ಮಾಡುವಂತ ಅವಕಾಶ ಇದೆ. ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ನೋಡ್ರಿ, ನ್ಯಾಷನಲ್ ಯೂತ್ ಡೇ ಅನ್ನ ಪ್ರತಿ ವರ್ಷ ಜನವರಿ 12, ಆಪ್ಷನ್ ಬಿ ರೈಟ್ ಆನ್ಸರ್, ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. 2024ರ ಥೀಮ್ ಏನಾಗಿತ್ತು ಅಂದ್ರೆ ವಿಕಸಿತ್ ಭಾರತ್ ಆಟ್ 2047. ನೋಡಿ, ಇದು ನೆನ್ಪಿಟ್ಕೊಳ್ಬಿಡ್ಬೇಕು ನೀವು.
ವಿಕಸಿತ ಭಾರತದ ಒಂದು ಗುರಿ ಭಾರತದ ಏನಿದೆ ಅಂತಂದ್ರೆ 2047 ಇದೆ. ಅಷ್ಟನ್ನೋದ್ರೊಳಗಾಗಿ ಯುಕೆ ದ್ವಾರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇದು ಒಳಗೊಂಡಿದ್ದ ಥೀಮ್ ಆಗಿತ್ತು ಅಂತ ನಾವು ಇದನ್ನ ಹೇಳ್ಬೋದು. ಸ್ವಾಮಿ ವಿವೇಕಾನಂದರ ಭಾರತದ ಒಂದು ಶ್ರೇಷ್ಠ ಫಿಲಾಸಫರ್ ಅಂತ ಕೇಳ್ತೀವಿ. 1893 ನಡೆದಿರ್ತಕ್ಕಂಥ ಚಿಕಾಗೋ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸುವುದರ ಮೂಲಕ ಭಾರತೀಯ ಹಿಂದೂ ಧರ್ಮದ ಹಿರಿಮೆಯನ್ನ ಜಗತ್ತಿನಲ್ಲಿ ಎತ್ತಿ ತೋರಿಸಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದ ಅವರು. ಹಾಗಾಗಿ ಅವರು ಯುವಕರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿದ್ದರಿಂದಾಗಿ ಆ ದಿನವನ್ನ ಯುವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತದೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಎಪಿಲೆಪ್ಸಿ ದಿನವನ್ನ ಯಾವ ದಿನದಿಂದ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ನೋಡ್ರಿ, ಸೆಕೆಂಡ್ ಮಂಡೇ ಫೆಬ್ರವರಿ, ಫಸ್ಟ್ ಮಂಡೇ ಫೆಬ್ರವರಿ, ಥರ್ಡ್ ಸ್ಯಾಟರ್ಡೆ ಫೆಬ್ರವರಿ, ಫೋರ್ತ್ ಸ್ಯಾಟರ್ಡೆ ಫೆಬ್ರವರಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ಎ, ಸೆಕೆಂಡ್ ಮಂಡೇ ಫೆಬ್ರವರಿ. ಪ್ರತಿ ವರ್ಷ ಸೆಕೆಂಡ್ ಮಂಡೇ ಫೆಬ್ರವರಿ ಎಂದು ಅಂತಾರಾಷ್ಟ್ರೀಯ ಎಪಿಲೆಪ್ಸಿ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ನರರೋಗಕ್ಕೆ ಮೆದುಳು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ ಇದು. ಪ್ರತಿ ವರ್ಷ ವಿಶ್ವ ವೆಟ್ಲ್ಯಾಂಡ್ ಡೇ ಅಂದ್ರೆ ಜೌಗು ದಿನಾಚರಣೆ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಸೆಕೆಂಡ್ ಫೆಬ್ರವರಿಯನ್ನ ಪ್ರತಿ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಅಥವಾ ರಾಮ್ಸರ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಆನ್ಸರ್ ಫೆಬ್ರವರಿ 2. ಏನು ಈ ರಾಮ್ಸರ್ ಡೇ ವಿಶೇಷತೆ ಏನು ಅಂತಂದ್ರೆ ನೋಡ್ರಿ, ಪ್ರತಿ ವರ್ಷ ರಾಮ್ಸರ್ ಡೇ ಅಂತೇಳಿ 1971ರಲ್ಲಿ ಜಗತ್ತಿನ ಎಲ್ಲ ದೇಶಗಳು ಇರಾನಿನ ರಾಮ್ಸರ್ ಎಂಬಲ್ಲಿ ಮೀಟಿಂಗ್ ಮಾಡಿ ಈ ಜೌಗು ಪ್ರದೇಶನ ರಕ್ಷಣೆ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ವಿಭಿನ್ನ ಜಾತಿಯ ಸಾವಿರಾರು ಜಾತಿಯ ಜೀವ ಸಂಕುಲಗಳನ್ನ, ಸೂಕ್ಷ್ಮ ಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ದೇವನ್ನ ಇಟ್ಟುಕೊಂಡು ಆ ಜೌಗು ಪ್ರದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ದಿನವನ್ನಾಗಿ ಆಚರಣೆ ಮಾಡಿದ್ರು. ಭಾರತದಲ್ಲಿ ಅನೇಕ ವೆಟ್ಲ್ಯಾಂಡ್ಗಳನ್ನ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. ಅವು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅನ್ನೋದನ್ನ ನೀವು ಸ್ಟಾರ್ಟಿಂಗ್ ಜಿಕೆಯಲ್ಲಿ ಗಮನಿಸಬಹುದು. ಸೊ 2024ರ ಒಂದು ಥೀಮ್ ಏನಾಗಿತ್ತು ಅಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ? ಸೊ ಫೆಬ್ರವರಿ 28, ಫೆಬ್ರವರಿ 26, ಫೆಬ್ರವರಿ 27, ಫೆಬ್ರವರಿ 25. ಸರ್ CV ರಾಮನ್ ಅವರ ಜನ್ಮದಿನ ಫೆಬ್ರವರಿ 28 ಅನ್ನ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಫೆಬ್ರವರಿ 28 ಅವತ್ತಿನ ದಿನದಂದೇ ಸರ್ CV ರಾಮನ್ ಅವರು ರಾಮನ್ ಎಫೆಕ್ಟ್ ಅಂತಕ್ಕಂಥ ಒಂದು ಸಂಶೋಧನೆ ಮಾಡಿದ್ದರಿಂದಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯೂ ಸಹ ಲಭಿಸಿತು. ಆ ದಿನವನ್ನ ನಾವು ವಿಜ್ಞಾನ ದಿನಾಚರಣೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. 1930ರಲ್ಲಿ ರಾಮನ್ ಎಫೆಕ್ಟ್ಗೆ ಇವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಷ್ಟ್ರೀಯ ಮಹಿಳಾ ದಿನ ಯಾವ ದಿನದಂದು ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ಫೆಬ್ರವರಿ 10, ಫೆಬ್ರವರಿ 12, ಫೆಬ್ರವರಿ 13, ಫೆಬ್ರವರಿ 13. ವುಮೆನ್ಸ್ ಡೇ, ಬರ್ತ್ ಆನಿವರ್ಸರಿ ಆಫ್ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಇವರನ್ನ ಕರೆಯಲಾಗ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವ್ದ್ರಿ? ಫೆಬ್ರವರಿ. ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಫೆಬ್ರವರಿ 13 ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕೋಸ್ಟ್ ಗಾರ್ಡ್ ಡೇ ಫೆಬ್ರವರಿ 1, ಕ್ಯಾನ್ಸರ್ ಡೇ ಫೆಬ್ರವರಿ 4, ಕ್ಲೋಸ್ ಅಪ್ ಅಂಡ್ ಕೇರ್ ಅಪ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಪಲ್ಸಸ್ ಡೇ ಫೆಬ್ರವರಿ 10. ದೆನ್ ವರ್ಲ್ಡ್ ಯುನಾನಿ ಡೇ ಫೆಬ್ರವರಿ 11 ಯುನಾನಿ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತದೆ. ಪ್ಯಾಂಗೋಲಿನ್ ಡೇ 17 ಫೆಬ್ರವರಿ. ನೆಕ್ಸ್ಟ್, ವರ್ಲ್ಡ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಫೆಬ್ರವರಿ 20 ಆಚರಣೆ ಮಾಡಲಾಗ್ತಾ ಇದೆ. ಮಾತೃಭಾಷೆ ದಿನವಂತಾಗಿ ಫೆಬ್ರವರಿ 21 ಮಾತೃಭಾಷೆ, ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಶಹೀದ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ನೋಡ್ರಿ, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23 ಅಂಡ್ ಮಾರ್ಚ್ 24.
ನೋಡಿ, ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಅವರು ಗಲ್ಲಿಗೇರಿದ ದಿನವನ್ನ ಇಲ್ಲಿ ಪ್ರತಿ ವರ್ಷ ಶಹೀದ್ ದಿನಾಚರಣೆ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಕರೆಕ್ಟ್ ಆಪ್ಷನ್ ಸಿ, ಮಾರ್ಚ್ 23 ಅನ್ನ. ನೋಡಿ, ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಈ ಮೂವರನ್ನ 23 ಮಾರ್ಚ್ 1930ರಂದು ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಅವರನ್ನ ಗಲ್ಲಿಗೇರಿಸಲಾಯಿತು. ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಆ ದಿನವನ್ನ ಶಹೀದ್ ದಿನ ಅಂತ ಇದನ್ನ ಆಚರಣೆ ಮಾಡ್ಲಿಕ್ಕೆ ಮಹಾತ್ಮ ಗಾಂಧೀಜಿ ಅವರು ಇದನ್ನ ಅನೌನ್ಸ್ ಮಾಡಿದ್ರು. ವಿಶ್ವ ಕ್ಷಯರೋಗ ದಿನ ಅಂತೇಳಿ ಯಾವುದನ್ನ ಆಚರಣೆ ಮಾಡ್ಲಾಗ್ತಾ ಇದೆ? 22 ಮಾರ್ಚ್, 23 ಮಾರ್ಚ್, 24 ಮಾರ್ಚ್, 25 ಮಾರ್ಚ್. ಸೊ ಆಪ್ಷನ್ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಮಾರ್ಚ್ 24 ಅನ್ನ ಕ್ಷಯರೋಗ ದಿನ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ಲಾಗ್ತಾ ಇದೆ. ಟ್ಯೂಬರ್ ಕ್ಯುಲೋಸಿಸ್ ಅಂತ ಕರಿತೀವಿ, ಇದು ಟಿಬಿ ಅಂತ ಕರಿತೀವಿ. ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದ್ದು ಮೇನ್ಲಿ ಇದೇನಾಗ್ತಂದ್ರೆ ಲಂಗ್ಸ್ ಗಳಿಗೆ, ನಮ್ಮ ಒಂದು ಕರಳಿಗೆ ಹಚ್ಚತಕ್ಕಂತ ಒಂದು ರೋಗ ಇದಾಗಿದೆ. 2025ರಲ್ಲಿ ಭಾರತ ಸಂಪೂರ್ಣವಾಗಿ ಇದನ್ನ ಭಾರತದಿಂದ ಹೊರದೂಡ್ಲಿಕ್ಕೆ ಒಂದು ಗುರಿಯನ್ನ ಇದು ಭಾರತ ಹೊಂದಿದೆ ಅಂತ ಹೇಳ್ಬೋದು. ವರ್ಲ್ಡ್ ಟಿಬಿ ಡೇ ಅನ್ನ ಪ್ರತಿ ವರ್ಷ ಮಾರ್ಚ್ 24ರಂದು ಆಚರಣೆ ಮಾಡಲಾಗ್ತಾ ಇದೆ. ರಾಬರ್ಟ್ ಕುಕ್ ಅಂತಕ್ಕಂಥವ್ರು ವರ್ಲ್ಡ್ ಈ ಒಂದು ಟಿಬಿ ರೋಗವನ್ನ ಪತ್ತೆ ಹಚ್ಚಿದ್ರು. ಈ ಒಂದು 2024ರ ಟಿಬಿ ಡೇ ಥೀಮ್ ಏನಾಗಿತ್ತು ಅಂದ್ರೆ ಎಸ್ ವಿ ಕ್ಯಾನ್ ಎಂಡ್ ಟಿಬಿ ಅಂತಕ್ಕಂಥ ಒಂದು ಥೀಮ್ ಅನ್ನ ಭಾರತ ಹೊಂದಿತ್ತು ಅಂತ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ 20th ಅಕ್ಟೋಬರ್, 10th ಮಾರ್ಚ್ ಅಂಡ್ 3rd ಮಾರ್ಚ್. 3rd ಮಾರ್ಚ್ ಅನ್ನ ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಬಿಹಾರ್ ದಿವಸ್ ಅನ್ನ ಯಾವಾಗ ಆಚರಿಸಲಾಗುತ್ತದೆ? ಬಿಹಾರ್ ರಾಜ್ಯ ಸ್ಥಾಪನೆಯಾದ ದಿನ ನೋಡಿ, ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23rd. 22nd ಮಾರ್ಚ್ 1912 ಬಿಹಾರ್ ಸಪರೇಟ್ ಫ್ರಮ್ ಬೆಂಗಾಲ್ ಪ್ರೊವಿನ್ಸಿ. ನೋಡಿ, ಬ್ರಿಟಿಷರ ಕಾಲದಲ್ಲೇ ಬಿಹಾರ್ ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯ ಆಗಿರ್ತಕ್ಕ ದಿನ ಮಾರ್ಚ್ 22. ಸೊ ಒರಿಸ್ಸಾದಿಂದ ಮತ್ತೇನಾಯ್ತಂದ್ರೆ ಒರಿಸ್ಸಾದಿಂದ 1936ರಲ್ಲಿ ಇದು ಸಪರೇಟ್ ಆಯ್ತು. ಫ್ರಮ್ ಜಾರ್ಖಂಡ್ ನೋಡಿ, ಬಿಹಾರದಿಂದ ಜಾರ್ಖಂಡ್ ಪ್ರತ್ಯೇಕ ಆಗಿದ್ದು 15th ನವೆಂಬರ್ 2000 ಅಲ್ಲಿ ಜಾರ್ಖಂಡ್ ಪ್ರತ್ಯೇಕ ರಾಜ್ಯ ಆಗಿ ರಚನೆ ಆಯಿತು. ವಿಶ್ವ ಹವಾಮಾನ ದಿನ ಅಂತೇಳಿ ಯಾವ ದಿನವನ್ನ ಆಚರಿಸಲಾಗುತ್ತದೆ? ಫಸ್ಟ್ 21st ಮಾರ್ಚ್, 22nd ಮಾರ್ಚ್, 23rd ಮಾರ್ಚ್, 24th ಮಾರ್ಚ್ ಹವಾಮಾನ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಆಪ್ಷನ್ ಸಿ, ಮಾರ್ಚ್ 23rd ಅನ್ನ ಪ್ರತಿ ವರ್ಷ ವಿಶ್ವ ಹವಾಮಾನ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವ ಜಲ ದಿನವಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? 22nd ಮಾರ್ಚ್, 23rd ಮಾರ್ಚ್, 24th ಮಾರ್ಚ್ ಅಂಡ್ 25th ಮಾರ್ಚ್ ವಿಶ್ವ ಜಲ ದಿನ ಅಂತ ಇದನ್ನ ಆಚರಣೆ ಮಾಡೋದು. ನೋಡ್ರಿ, ಮಾರ್ಚ್ 22 ವಿಶ್ವ ಜಲ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದ್ದಾರೆ. ಇದರ ಥೀಮ್ ಏನಿದೆ ಅಂದ್ರೆ ವಾಟರ್ ಫಾರ್ ಪೀಸ್ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿದೆ. ಈ ತರ ಪ್ರಮುಖ ದಿನಾಚರಣೆಗಳನ್ನು ಕುರಿತು ತಾವು ಅಧ್ಯಯನದಲ್ಲಿ ನಿರತರಾದರೆ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಮುಂದೆ ಇದೇ ತರದ ವಿಡಿಯೋಗಳನ್ನ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.